ಇವತ್ತಿನ ಲಾಗ್ ಬಂದ್ಬಿಟ್ಟು ನಮ್ಮ ಯಜಮಾನ್ರು ಬರ್ತಡೇದಾಗಿರುತ್ತೆ. ಮಿಡ್ ನೈಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಡೇ ಸೆಲೆಬ್ರೇಷನ್ ಬಂದು ಪಪ್ಪ ಪ್ಲ್ಯಾನ್ ಮಾಡಿತ್ತು. ಮಿಡ್ ನೈಟ್ ಪ್ಲ್ಯಾನಿಂಗ್ ಬಂದು ನಂದು. ನೋಡಿ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡಿದೆ. ಏನಾರ ಮಿಸ್ಟೇಕ್ ಇದ್ದರೆ ಕಮೆಂಟ್ಸ್ ಮಾಡಿ, ನೆಕ್ಸ್ಟ್ ಸತಿ ಮಾಡೋದಾಗ ಅದನ್ನು ಸರಿ ಮಾಡ್ಕೋತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಬರ್ಡೇಗೆ ಫಸ್ಟ್ ವಿಶ್ ಮಾಡಬೇಕು ಅಂತ ಕೂತಿದ್ದೆ. ಅವ್ರು ಆಲ್ರೆಡಿ ನಿದ್ದೆ ಮಾಡ್ತಾರೆ, ಕುಂತ್ಕೊಂಡು ನಂಬಿಸ್ತಾರಂಗೆ. ಅವ್ರಿಗೆ ಗೊತ್ತಾಗಬಾರ್ದು ಅಂದ್ಬಿಟ್ಟು ಎಲ್ಲ ಮೊದಲೇ ಎತ್ತಿಕೊಂಡಿದ್ದೆ. ಕೇಕು ಸಹ ನೆನೆ ತರಿಸಿದೆ. ಮಮ್ಮಿಗೆ ಬಲೂನು ಒತ್ತೈತೆ ಹೆಲ್ಪ್ ಮಾಡೋಣ ಅಂತ. ಈ ಥರ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕೇಕ್ ಓಪನ್ ಮಾಡೋಣ ಅಂತ ನೋಡಿದೆ, ಅದು ನೋಡಿದೆ ಮರೆತು ಚಾಕು ಕೊಟ್ಟಿರೋದ್ರಿಂದ ಅದು ಓಪನ್ ಆಗಲಿಲ್ಲ. ತುಂಬ ಟ್ರೈ ಮಾಡಿದೆ, ಕೊನೆಗೂ ಆಗಲಿಲ್ಲ. ಒಂದು ಕೈಲಿ ನನಗೆ ಟೈಮು ಸ್ವಲ್ಪ ಕಮ್ಮಿ ಇತ್ತು, ಅದಕ್ಕೋಸ್ಕರ ಬೇಗ ಮಾಡಬೇಕು ಅಂದ್ಬಿಟ್ಟು ಈ ಥರ ಮಾಡಿದೆ ಸಿಂಪಲ್ಲಾಗಿ. ನೋಡಿ ಯಾವ ಥರ ಬಂದೈತೆ ಅಂತ. ಬಟ್ ನಾನು ಅಂದ್ಕೊಂಡಂಗೆ ರೀತಿಲಿ ಡೆಕೋರೇಟ್ ಆಗಲಿಲ್ಲ. ಅದು ಸ್ವಲ್ಪ ಬೇಜಾರಾಯಿತು. 11:15 ಆಗಿತ್ತು ಡೆಕೋರೇಟ್ ಮಾಡೋ ಅಷ್ಟರಲ್ಲಿ. ಎಲ್ಲಿ ಟೈಮ್ ಆಗ್ಬಿಡುತ್ತೆ ಅಂದ್ಬಿಟ್ಟು ದಪ್ಪದರೆಲ್ಲ ಡೆಕೋರೇಟ್ ಮಾಡಿದೆ. ಮತ್ತು ಅಪ್ಪ ಅವ ಎಲ್ಲ ಬಂದುಬಿಟ್ರು ಅಷ್ಟೊತ್ತಿಗೆ. ಅದಕ್ಕೆ ಈ ಥರ ಮಾಡಿ ಸ್ವಲ್ಪ ನಿಲ್ಲಿಸಿದೆ. ಬೇಗ ನೋಡಿ. ಮ್ಯಾಚ್ ಬಾಕ್ಸ್ ಎಲ್ಲ ಬಿಡಿ अच्छी ಮ್ಯಾಚ್ ಬಾಕ್ಸ್. Happy birthday to you. Happy birthday to you. Happy birthday to you, Dilip. Thank you. ಹಾಂ ಏನ ಎಲ್ಲ ಇಕ್ಸಿದ್ದು. ವಿಡಿಯೋ ಮಾಡ್ತೀಯಾ? ಫೋಟೋ ಹೊಡಿತಾ ಇದ್ದೀನಿ. ಹೋಗಮ್ಮ. ಹೋಗಿ ಮಮ್ಮ. ರಾತ್ರಿ ಹೋಗ್ಬಿಡೋದಾ? ಬರೋದು ಈಗ ಹಂಗೆ ಕೇಕ್ ಇಟ್ಟು ಕೈಲಿ ಇಟ್ಕೊ. ಬಿಡಿ ಅದನ್ನ ಇಟ್ಕೊಂಡು ಕಟ್ ಮಾಡಿ ಅದೇ ಈ ಕಡೆ ತಿರುಗಿಸ್ಕೊಂಡು. ಬಟ್ ನಿನಗೆ ಕಾಣ್ಬೇಕಲ್ಲ. ಕಾಣ್ತೈತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಈ ದಿನ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವೀಡಿಯೋನೂ ಸಹ ಬರ್ಡೇದೇ ಆಗಿರುತ್ತೆ, ನೋಡ್ತಾ